ನಮಸ್ತೆ ವೀಕ್ಷಕರೇ. ಆ್ಯಕ್ಚುಲಿ ಗಂಟ್ಲು ಸ್ವಲ್ಪ ನೋವಾಗಿದೆ, ಆದರೂ ಕೂಡ ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ರಾಯರ ಬಗ್ಗೆ. ನಿನ್ನೆ ಕೂಡ ತುಂಬ ಸ್ಲೋ ಆಗಿ ಹೇಳಿದ್ದೀನಿ, ಗಂಟ್ಲು ಕೂತ್ಕೊಂಡಿದೆ. ಪರವಾಗಿಲ್ಲ, ಆದರೂ ರಾಯರ ಬಗ್ಗೆ ಎಷ್ಟು ಮಹಿಮೆನ ಹೇಳಿದರೂ ಕಡಿಮೆನೇ. ಇವತ್ತು ಫಸ್ಟ್ ಆರಾಧನೆ ಅಂತ ಹೇಳಿ ನಾವೆಲ್ಲರೂ ಬೇರೆ ಬೇರೆ ಊರಲ್ಲಿ ಆಚರಿಸ್ತೀವಿ. ಆದರೆ ಮಂತ್ರಾಲಯದಲ್ಲಿ ಇವತ್ತು 2ನೇ ಆರಾಧನೆ. ಅಲ್ಲಿ 7 ದಿನ ಆರಾಧನೆನ ಆಚರಿಸ್ತಾರೆ. 5 ದಿನ ನಡುವೆ ಬರುತ್ತೆ, ಒಂದು ಫಸ್ಟು ಸೆಕೆಂಡು ಅಂತ ಹೇಳಿ 7 ದಿನ ಏನೋ ಗುರುಗಳದ್ದು ಆರಾಧನೆನ ಆಚರಿಸ್ತಾರೆ. 353 ವರ್ಷಗಳಾಯಿತು, ಅಂದರೆ ಅರ್ಧ ಆಯುಷ್ಯು. 700 ವರ್ಷವರೆಗೂ ನಾನು ಇರ್ತೀನಿ ಅಂತ ಹೇಳಿ ರಾಯರು ಹೇಳಿದ್ದಾರೆ. ಒಂದು ವಿಚಾರ ಗೊತ್ತಾ, ರಾಯರಿಗೆ ಭವಿಷ್ಯವಾಣಿನ ನುಡಿದಿದ್ರಂತೆ 3 ಜನ ಕುಂಭಕೋಣದವರು. ಏನು ಭವಿಷ್ಯವಾಣಿ ಅಂತಂದರೆ 700 ವರ್ಷವರೆಗೂ ಗುರುಗಳು ಇರ್ತಾರೆ ಅಂತ ಹೇಳಿ. ಒಬ್ಬರು 70ರಿಂದ 80 ವರ್ಷದವರೆಗೆ ಭವಿಷ್ಯನ ನುಡಿದಿದ್ರಂತೆ. ಇನ್ನೊಬ್ಬರು ಸರಿಸುಮಾರು 350 ಅಥವಾ 400 ವರ್ಷವರೆಗೂ 4.25 ವರ್ಷವರೆಗೂ ಅಂತ ಹೇಳಿ ಭವಿಷ್ಯನ ನುಡಿದಿದ್ರು. ಇನ್ನೊಬ್ಬರು 700 ವರ್ಷದವರೆಗೂ ಇರ್ತಾರೆ ಗುರುಗಳು ಅಂತ ಹೇಳಿ. ಇದರ ಮರ್ಮನ ಸ್ವತಃ ರಾಯರೇ ಹೇಳಿದ್ದಾರೆ. ಏನು ಗೊತ್ತಾ, ರಾಯರ ಹತ್ರ 3 ಜನ ಜ್ಯೋತಿಷ್ಯರು ಬರ್ತಾರಂತೆ, ಕುಂಭಕೋಣದವರು. ಜ್ಯೋತಿಷ್ಯರು ಬಂದಾಗ ಅವ್ರಿಗೆ ಹೇಳ್ತಾರಂತೆ, ಈ ಥರ ನಾವು ಪಂಡಿತರು, ನೀವು ಯಾರು ಬೇಕಾದರೂ ಕುಂಡ್ಲಿನ ಕೊಡಿ, ನಾನು ಅವರ ಭವಿಷ್ಯನ ನುಡಿತೀವಿ, ನೀವೇ ನಮ್ಮನ್ನು ಪರೀಕ್ಷಿಸಿ ಅಂತ ಹೇಳಿ ಗುರುಗಳಿಗೆ ಹೇಳ್ತಾರಂತೆ. ಆಗ ಗುರುಗಳು ಯಾರ ಕುಂಡ್ಲಿನೂ ಕೊಡಲ್ಲ, ಸ್ವತಃ ತಮ್ಮ ಕುಂಡ್ಲಿನೇ ಕೊಡ್ತಾರೆ. ಆದರೆ ಅವ್ರಿಗೆ ಹೇಳಲ್ಲ. ಆಗ ಕುಂಡ್ಲಿನ ಕೊಡ್ತಾರೆ. ಆಗ ಕುಂಡ್ಲಿ ಕೊಟ್ಟು ಅವ್ರಿಗೆಲ್ಲ ಇನ್ನೂ ಬಂದಿಲ್ಲ, ಕುಂಡ್ಲಿ ಇನ್ನೂ ಬಂದಿಲ್ಲ ಅಂತ ವಿಚಾರ ಮಾಡ್ತಾ ಇರ್ತಾರೆ. ಆದರೆ ರಾಯರು ಅವರೇ ತಮ್ಮ ಜಾತಕಗಳನ್ನೇ ಅವರಿಗೆ ಕೊಡ್ತಾರೆ. ಜಾತಕನ ಅಂದರೆ ಕುಂಡ್ಲಿ ಅಥವಾ ಜಾತಕ ಎರಡರಲ್ಲಿ ಏನಾದರೂ ಒಂದೇ ಅರ್ಥ, ಜಾತಕನ ಕೊಡ್ತಾರೆ. ಆಗ ಆ ಜಾತಕದಲ್ಲಿ ರಾಯರು ಕೊಟ್ಟ ನಂತರ ಸಾಯಂಕಾಲ ಅವ್ರು ಬಂದು ಹೇಳ್ತಾರೆ, ರಾಯರೇ ಇದು ತುಂಬ ಅದ್ಭುತವಾದ ಜಾತಕ, ಈ ಜಾತಕದ ಮಹಿಮೆ ಎಷ್ಟು ಹೇಳಿದರೂ ಕಡಿಮೆನೇ. ಯಾಕಂದರೆ ಈ ಜಾತಕದಲ್ಲಿರೋ ವ್ಯಕ್ತಿ ತುಂಬ ಭಗವಂತನ ಸಮಾನ, ಭಗವಂತನೇ ಅಂತ ಹೇಳ್ತಾರೆ. ಆಗ ಭಗವಂತನೇ ಅಂತ ಅಂದರೆ ಆನಂತರ ಇವರು ಹೇಳ್ತಾರೆ 70ರಿಂದ 80 ವರ್ಷಗಳೊಳಗಡೆ ಇವ್ರು ಕಣ್ಮರೆ ಆಗೋ ಇದಿದೆ ಅಂತ ಹೇಳಿ ಒಬ್ಬರು ಹೇಳ್ತಾರೆ. ಆನಂತರ ಇನ್ನೊಬ್ಬರು ಅದೇ ರೀತಿ ಅವರು ಏನು ಹೇಳಿರ್ತಾರಲ್ವ, ಈ ಜಾತಕ ಭಗವಂತನ ಜಾತಕ, ಈ ಜಾತಕದಲ್ಲಿರೋ ಗುರು ಮಹಿಮೆನ ಎಷ್ಟು ವರ್ಣಿಸಿದರೂ ಕಡಿಮೆನೇ ಅಂತ ಹೇಳ್ತಾರೆ. ಆದರೆ ಅವರು 450 ವರ್ಷ ಇರ್ತಾರೆ ಅಂತ ಹೇಳ್ತಾರೆ. ಆನಂತರ ಇನ್ನೊಬ್ಬರು ಕೂಡ ಅದೇ ರೀತಿಯೇ ಜಾತಕನ ಹೇಳ್ತಾರೆ, ಅವರು 700 ವರ್ಷದವರೆಗೂ ಇರ್ತಾರೆ ಅಂತ ಹೇಳಿ ಹೇಳ್ತಾರೆ. ಆಗ ಎಲ್ರಿಗೂ ಆಶ್ಚರ್ಯವಾಗುತ್ತೆ. 70ರಿಂದ 80 ವರ್ಷ, 400 ವರ್ಷ, 700 ವರ್ಷ, ಏನಿದ್ರು ಮರ್ಮ ಅಂತ. ಆಗ ರಾಯರು ಹೇಳ್ತಾರೆ, ಈ ಜಾತಕ ಬೇರೆ ಯಾರ್ದು ಅಲ್ಲ, ಯಾಕೆ ಈ ಥರ ಎಲ್ಲ ನೋಡ್ತಾ ಇದ್ದೀರಾ? ಎಲ್ಲರೂ ವಿಚಿತ್ರ ಆಗ್ತಾರೆ. ಯಾಕಂದರೆ ಮನುಷ್ಯ 100 ವರ್ಷ ಇಲ್ಲ 150 ವರ್ಷ ಅಂತ ಕೇಳ್ತೀವಿ. ಆದರೆ ನಿಜವಾಗ್ಲೂ ಮನುಷ್ಯನ ಆಯುಷ್ಯ ಇರೋದು 1000 ವರ್ಷ. 1000 ವರ್ಷವರೆಗೂ ಬದುಕ್ತಾನೆ ಅನ್ನೋದು ಸತ್ಯದ ಕಲ್ಪನೆ ಅಲ್ವಾ. 1000 ವರ್ಷ ಬಂದರೂ ಸಾವು ತಪ್ಪಲ್ಲ, 100 ವರ್ಷ ಬಂದರೂ ಬ್ಯಾರು ತಪ್ಪಲ್ಲ ಅಂತ ಒಂದು ಗಾದೆ ಮಾತಿದೆ. ಅದೇ ಥರನೇ ಭಗವಂತನೂ ಕೂಡ ವಿಚಿತ್ರ ನೋಡಿ. ಏನು ಅಂದರೆ ಗುರುಗಳು ಹೇಳ್ತಾರೆ, ಇದು ನನ್ನದೇ ಜಾತಕ ಅಂತ. ಅವ್ರಿಗೆಲ್ರಿಗೂ ಆಶ್ಚರ್ಯವಾಗುತ್ತೆ, ಏನಿದು ವಿಚಿತ್ರ ಅಂತ. ಆಗ ರಾಯರು ಹೇಳ್ತಾರೆ, 70ರಿಂದ 80 ವರ್ಷದವರೆಗೂ ಅದು ನಾನಾಗಿರ್ತೀನಿ, ದೇಹದಲ್ಲಿ ಪ್ರಾಣವಿರುತ್ತೆ. ಇವಾಗಲೂ ಪ್ರಾಣವೇ ಇದೆ, ದೇಹದಲ್ಲಿ ಪ್ರಾಣ ಅಲ್ಲ. ಅಂದರೆ ನಮ್ಮ ಎದುರುಗಡೆ ಸಾಕ್ಷಾತ್ ಭಗವಂತನ ಕೋಟಿ ಕಣ್ಣುಗಳಿಗೂ ಸಮನಾದ, ಏನಪ್ಪ ಅಂತಂದರೆ ನಮ್ಮ ಕಣ್ಣಿಗೆ ನಾವೇ ನಂಬಕ್ಕಾಗಲ್ಲ, ಭಗವಂತ ಎದುರುಗಡೆನೇ ಇದ್ದಾನೆ. ಅದೇ ಥರ ಇವಾಗಲೂ ಇದ್ದಾನೆ ಬೃಂದಾವನದಲ್ಲಿ. ಆ ಥರ ರಾಯರು ನಮ್ಮ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟು ಮಾತಾಡ್ತಾರಲ್ಲ, ಅದು 70ರಿಂದ 80 ವರ್ಷದವರೆಗೂ ಅಂತ ಹೇಳ್ತಾರೆ. ಇನ್ನು 4.25 ವರ್ಷ, 400 ವರ್ಷ ಅವರ ಗ್ರಂಥಗಳಿಗೆ ಆಯುಷ್ಯವಿದೆ ಅಂತ ಗುರುಗಳು ಹೇಳ್ತಾರೆ. ಗ್ರಂಥಗಳಿಗೆ ಇವಾಗೆಲ್ಲ 400 ಅಲ್ಲ, 4000 ವರ್ಷಗಳಾದರೂ ಕೂಡ ಆ ಗ್ರಂಥಗಳು ಯಾವತ್ತೂ ಇದಾಗಲ್ಲ. ಯಾಕಂದರೆ ಪ್ರತಿಯೊಬ್ಬರದಲ್ಲೂ ಕೂಡ ರಾಯರು ಬೆರಿಬಿಟ್ಟಿದ್ದಾರೆ.
ಈಗವಾಗಲೂ ನಾವು ನಮ್ಮ ಮಕ್ಕಳಿಗೂ ಹೇಳ್ತೀವಿ ರಾಯರು ಹಾಗೆ ಹೀಗೆ ಅಂತ ಹೇಳಿ, ಅಷ್ಟು ನಂಬ್ತಾರೆ ನಮ್ಮ ಮಕ್ಕಳೆಲ್ಲ ರಾಯರ ಬಗ್ಗೆ. ಅದಕ್ಕಲ್ವ ನಾವು ರಾಯರಿಗೋಸ್ಕರ ಪ್ರತಿ ಅವ್ರ ಹುಟ್ಟಿದಬ್ಬ ಮನೆಯಲ್ಲಿ ಆಗಲಿ ಎಲ್ಲೂ ಆಚರಿಸಲ್ಲ, ಮಂತ್ರಾಲಯದಲ್ಲಿ ಆಚರಿಸ್ತೀವಿ. ಯಾಕೆ ವಿಶೇಷ ಅಂದರೆ ಎಷ್ಟೋ ಮಕ್ಕಳಿಗೆ ನಾವು ಮೊದಲಿನ ಥರ ಬುದ್ಧಿನ ಹೇಳೋಕ್ಕಾಗಲ್ಲ ಈಗಿನ ಜಮಾನದಲ್ಲಿ. ಆದರೆ ಅಲ್ಲಿ ರಾಯರ ಹತ್ರ ಕರ್ಕೊಂಡು ಹೋದರೆ ಅವರಿಗೆ ಅರ್ಥ ಆಗುತ್ತೆ ಅಲ್ಲಿ ಸಂಸ್ಕಾರಗಳು. ಯಾಕಂದರೆ ನಾವು ಹೇಳಿ ಕಲಿಸೋದಲ್ಲ, ನೋಡಿ ಕಲಿಬೇಕಂತೆ. ಆ ಥರ ನಾವು ಪ್ರದಕ್ಷಿಣೆ ಹಾಕ್ತಿದ್ರೆ ನಮಗಿಂತ ಒಂದು 5 ಹೆಚ್ಚಿಗೆ ನಮ್ಮ ಮಕ್ಕಳು ಹಾಕ್ತಾರೆ, ಖುಷಿ ಆಗುತ್ತೆ ನಮಗೆ. ಆ ಥರ ಅವರು ಪ್ರದಕ್ಷಿಣೆ ಹಾಕ್ತಾಯಿದ್ರೆ ಕ್ವಶನ್ ಮಾಡ್ತಾಯಿರ್ತಾರೆ ಯಾಕೆ ಏನು ಅಂತ. ಆ ಕ್ವಶನಿಗೆ ಅಲ್ಲೇ ಉತ್ತರ ನಾವು ಕೊಡಲ್ಲ, ರಾಯರೇ ಕೊಡ್ತಾ ಇರ್ತಾರೆ ಯಾರ್ದೋ ಮುಖಾಂತರ. ಹಾಗಾಗಿ ಅಲ್ಲಿ 400 ವರ್ಷ ಗ್ರಂಥಗಳಿಗೆ ಆಯುಷ್ಯ ಇರುತ್ತೆ, 700 ವರ್ಷ ಬೃಂದಾವನದಲ್ಲಿ ಸಜೀವನಾಗಿ ರಾಯರು ಇರ್ತಾರೆ ಅಂತ ಹೇಳಿ ಸ್ವಯಂ ಅವರೇ ತಮ್ಮ ಬಾಯಿಂತ್ರ ಹೇಳಿದ್ದಾರೆ ರಾಯರು. ಎಷ್ಟು ಅದ್ಭುತ ಅಲ್ವಾ. ಅದೇ ಥರ ಈಗ 353 ವರ್ಷಗಳಾಯಿತು ನಮ್ಮಿಂತ್ರ ಅಗಳಿ ಅಂತಲ್ಲ, ನಮ್ಮ ಹೃದಯದ ಹತ್ತಿರವಾಗಿ ರಾಯರು, ನಮಗೆ ಹತ್ತಿರವಾಗಿ ನೀವು ಮನೆಯಲ್ಲಿ ಕೂತ್ಕೊಂಡು ರಾಯರ ಸ್ಮರಣೆ ಮಾಡಿ, ಮಠಕ್ಕೆ ಹೋಗಿ ರಾಯರ ಸ್ಮರಣೆ ಮಾಡಿ, ಅಥವಾ ಮಂತ್ರಾಲಯಕ್ಕೆ ಹೋಗಿ ರಾಯರ ಸ್ಮರಣೆ ಮಾಡಿ, ರಾಯರು ಖಂಡಿತ ಸ್ಪಂದಿಸ್ತಾರೆ. ಎಷ್ಟು ಅದ್ಭುತ ಅಂದರೆ ಹೇಳೋಕ್ಕಾಗೋದೇ ಇಲ್ಲ. ನಾನು ನಿನ್ನೆ ರಾತ್ರಿ ನಿಮಗೆ ಸ್ವಲ್ಪ ವಯಸ್ಸಿದಾಗಿತ್ತು ಹೇಳ್ತೀನಿ. ರಾಯರಿಗೆ ಹೋದರೆ, ಎದುರುಗಡೆ ಹೋದರೆ ನಾವು ಏನೂ ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ಕಣ್ಣುಗಳಿಗೆ ರಾಯರು ಕಂಡ ತಕ್ಷಣ ನಾವು ಏನೂ ಅವ್ರಿಗೆ ಕೇಳೋದೇ ಇಲ್ಲ. ಯಾಕೆ ಕೇಳೋದು? ನಮ್ಮ ಅಂತರ್ಕ ನಮ್ಮ ಕಷ್ಟಗಳನ್ನು ಕಾರ್ಪಣ್ಯಗಳಿಗೆ ಗೊತ್ತಾಗುತ್ತಲ್ವ ಗುರುಗಳಿಗೆ. ನಾವು ಹೇಳೋದು ಇದಕ್ಕೆ, ಕೇಳಿ ಪಡೆಯೋದಕ್ಕಿಂತ ನಾವು ಅವ್ರನ್ನ ನೋಡಿ ಪಡೆಯೋದು ಹೆಚ್ಚು ಅಂತೆ. ಯಾಕಂದರೆ ಅವರು ನೋಡಿದ ತಕ್ಷಣ ನಮಗೆ ಅನುಗ್ರಹಗಳನ್ನು ಮಾಡಿಬಿಡ್ತಾರೆ ರಾಯರು. ಅದೇ ಥರ ಅವರು ಪ್ರದಕ್ಷಿಣೆ ಹಾಕುವಾಗ ನಾವು ರಾಘವೇಂದ್ರಾಯ ನಮಃ, ರಾಘವೇಂದ್ರಾಯ ನಮಃ, ರಾಘವೇಂದ್ರಾಯ ನಮಃ ಅಂತ ಪ್ರದಕ್ಷಿಣೆಗಳನ್ನು ಹಾಕ್ತಾ ಇರ್ತೀವಲ್ವ, ಆಗ ರಾಯರಿಗೆ ಎಲ್ಲೋ ಮನಸ್ಸಿನಲ್ಲಿ ನಾವು ಅಂತಿರ್ತೀವಿ. ಈ ಅನ್ನೋ ನಾಲ್ಗೆಯಲ್ಲಿ ರಾಯರಿಗಿರುತ್ತೆ, ಮನಸ್ಸಿನಲ್ಲಿ ನಮ್ಮ ಕಷ್ಟಗಳಿಗೆಲ್ಲ ಅವರು ಸ್ಪಂದಿಸ್ತಾ ಇರ್ತಾರೆ. ಆಗ ಪ್ರದಕ್ಷಿಣೆ ಹಾಕಿ ರಾಯರ ಮಠದ ಕಟ್ಟೆ ಮೇಲೆ ಕೂತ್ಕೊಂಡಾಗ ನೀವು ಎಲ್ಲಿಯಾದರೂ ಕೂತ್ಕೊಳ್ಳಿ, 4 ದಿಕ್ಕಿನಲ್ಲೂ ರಾಯರ ಕಟ್ಟೆಗಳಿದೆ, 4 ದಿಕ್ಕಿನಲ್ಲೂ ರಾಯರ ಕಣ್ಣಿಗೆ ಗೋಚರಿಸ್ತಾ ಇರ್ತಾರೆ. ಎದುರುಗಡೆ ನೋಡಿ, ಪಕ್ಕದಾಗ ನೋಡಿ, ಈ ಕಡೆ ನೋಡಿ, ಆ ಕಡೆ ನೋಡಿ, ಕಣ್ಣಿಗೆ ರಾಯರ ಬೃಂದಾವನನೇ ನಮಗೆ ಕಾಣಿಸ್ತಾ ಇರುತ್ತೆ. ಆ ಬೃಂದಾವನ ನೋಡಿದ ತಕ್ಷಣ ರಾಯರು ನಮ್ಮನ್ನೇ ನೋಡ್ತಾ ಇದ್ದಾರೆ, ರಾಯರು ನಮ್ಗೆ ಕೇಳ್ತಾ ಇದ್ದಾರೆ. ಇಷ್ಟು ಅದ್ಭುತವಾದ ಮಾತುಗಳಂದರೆ ನಾನು ನಮಗೆ ಒಂದಾಗಿರೋದು ಒಬ್ಬರು ಹೇಳ್ತಾ ಇದ್ದರು, ಅವರು ಹೆಸರು ಗೊತ್ತಿಲ್ಲ, ಬೆಂಗಳೂರಿನವರು. ಅವ್ರ ಮಗ ಏನೋ ರಾಯರು ನಂಬ್ತಾನೇ ಇರಲಿಲ್ಲ ಅಂತೆ ಯಾವಾಗಲೂ. ಅವರು ಯಾಕೆ ನಂಬ್ತಾ ಇರಲಿಲ್ಲ ಅಂದರೆ ಅವನ ಬರ್ತಡೇ ಎಲ್ಲೋ ಇಲ್ಲೋ ಆಚರಿಸ್ತಾ ಇರ್ತಿದ್ದಂತೆ. ಏನೋ ಎಕ್ಸಾಮ್ನಲ್ಲಿ ತುಂಬ ಕಡಿಮೆ ಅಂಕನ ಬರೆದಿದ್ದಾನಂತೆ. ಎಕ್ಸಾಮ್ದಲ್ಲಿ ಕಡಿಮೆ ಅಕ್ಷರಗಳನ್ನ, ಅಂದರೆ 100 ಕ್ವಶನ್ ಇದ್ದರೆ 20 ಕ್ವಶನ್ ಆನ್ಸರ್ ಬರೆದಿರ್ತಾನಂತೆ. ಅವನು ಹೇಳ್ತಿರ್ತಾನಂತೆ ನಾನು ಫೇಲ್ ಆಗ್ತೀನಿ ಈ ವರ್ಷ ಅಂತ. ಅವ್ರ ತಾಯಿ ಹೇಳ್ತಾಳಂತೆ ನೀನು ಫೇಲ್ ಆಗಲ್ಲ, ರಾಯರ್ ನಂಬು, ಪಾಸ್ ಆಗ್ತೀಯಾ ನೀನು ಅಂತ. ನೋಡಿ, ಆ ಒಂದು ನಂಬಿಕೆಯಿಂದ ರಾಯರು ಆ ಎಕ್ಸಾಮ್ನಲ್ಲಿ 35 ಬಂದರೆ ಅಂದರೆ 40 ಮಾರ್ಕಸ್ ಬಿದ್ದಿರ್ತಾವಂತೆ. ಅವು 20 ಕ್ವಶನ್ಗೆ ಅಟೆಂಡ್ ಮಾಡಿದ್ದು. ಆಗ ಅನ್ನಿಸ್ತದಂತೆ ಅದು ಪವಾಡನೇ ಆಗಿಬಿಡುತ್ತೆ ಅಂತೆ. ಆ ಥರ 40 ಅಂದರೆ ಅವನು ಸೆಕೆಂಡ್ ಇಯರ್ ಪಾಸ್ ಆಗ್ತಾನಂತೆ. ಅವತ್ತಿನಿಂದ ಇವತ್ತಿಗೂ ಪ್ರತಿ ವರ್ಷ ತನ್ನ ಹುಟ್ಟಿದಬ್ಬ ರಾಯರ ಸನ್ನಿಧಿಯಲ್ಲಿ ತಾನೊಬ್ಬನೇ ಬಂದು ಆಚರಿಸ್ಕೊತಾನಂತೆ. ಹಾಗೂ ಇವತ್ತಿಗೂ ಬೆಳಗಾದರೆ ಇದು ನಾವು ಹೋಗುವಾಗ ಒಬ್ಬರು ಹೇಳ್ತಾಯಿದ್ರು, ನಮ್ಮ ಕೆಲಸ ಆಗಿರಕ್ಕಿಲ್ಲ, ನಾನು ವೀಕ್ಲಿ ಗುರುವಾರ ನಾವು ಬೆಂಗಳೂರಿಂತ ಮಂತ್ರಾಲಯಕ್ಕೆ ಬರ್ತೀವಿ ರಿಸರ್ವೇಷನ್ ಮಾಡಿಕೊಂಡು ಅಂತ ಹೇಳಿ. ನಾಂದೇಡ್ ಟ್ರೈನ್ ನೋಡಿ, ನಾನು ಬೆಂಗಳೂರು ಆ ಟ್ರೈನ್ಗೆ ನಾವು ಹತ್ತಿದ್ವಿ ಇದ್ರ ಮಟ್ಟ. ಆ ಟ್ರೈನಲ್ಲಿ ಒಬ್ರು ಹೇಳಿದರು, ಪ್ರತಿ ವೀಕ್ಲಿ 11 ವಾರವರೆಗೂ ರಾಯರಿಗೆ ನಾವು ಬರ್ತೀವಿ ಮಂತ್ರಾಲಯಕ್ಕೆ ಅಂತ ಹೇಳಿ. ಒಬ್ಬರು ಥರ ಅನನ್ಯ ಭಕ್ತಿಯಿಂದ ರಾಯರ ಸೇವೆ ಮಾಡೋಣ, ಎಲ್ಲರೂ ರಾಯರ ಆರಾಧನೆಗೆ ಹೋಗೋಣ, ಎಲ್ಲರಿಗೂ ಎಲ್ಲ ಥರ ರಾಯರು ಒಳ್ಳೇದು ಮಾಡಲಿ. ಹಾಗಾಗಿ ನಾವೆಲ್ಲರ ಹತ್ರನೂ ಪ್ರಾರ್ಥನೆ. ಧನ್ಯವಾದ ನಿಮ್ಮೆಲ್ಲರಿಗೂ ಗೋಸ್ಕರ ನಮಸ್ತೆ. ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ.
ಎನ್ ಜಿ ಚಾನಲ್ನ ಮರದೇ ನೋಡಿ. ಬಾಯ್.